ನಮಸ್ತೆ ಟಾಟಾ ಗ್ರಾಹಕರೇ, ನಿಮಗೆ ಟಾಟಾ BS6ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ ನಾನು. ಇದು ಎಲ್ಲ ಡ್ರೈವರ್ಸಿಗೂ ಶೇರ್ ಮಾಡಿ, ಯಾಕಂದರೆ ತುಂಬ ಪ್ರಾಬ್ಲಮ್ ಏನಾದರೂ ನಿಮಗೆ ಕ್ಲಸ್ಟರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಕ್ಲಸ್ಟರಲ್ಲಿ ವರ್ಕ್ ಆಗೋದಿಲ್ಲ ಮತ್ತು ಏನಾದರೂ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರೋದಾಗಲಿ, ಮೈಲೇಜ್ ಕರೆಕ್ಟಾಗಿ ತೋರಿಸ್ತಾ ಇರೋದಾಗಲಿ, ಏನಾದರೂ ನಂಬರ್ಸ್ ಕರೆಕ್ಟಾಗಿ ತೋರಿಸ್ತಾ ಇರೋದಾಗಲಿ, ಏನಾದರೂ ತಪ್ಪಿದೆ ಬ್ಲಿಂಕ್ ಆಗ್ತಾಯಿದ್ರೆ ನಿಮಗೆ ಇದನ್ನು ಹೇಗೆ ನೀವು ಫ್ಲ್ಯಾಶ್ ಮಾಡ್ಕೋಬೋದು, ಶೋರೂಮಿಗೆ ಹೋಗ್ದೇನೆ ನೀವೇ ಡ್ರೈವರ್ಸೇ ಹೇಗೆ ನೀವು ರಿಪೇರಿ ಮಾಡ್ಕೋಬೋದು ಅಂತ ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ತೋರಿಸ್ತೀನಿ. ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಹೇಗೆ ಫ್ಲ್ಯಾಶ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಇಲ್ಲಿ ಅಪ್ಪು ಮತ್ತು ಡೌನು ಬಟನ್ ಇದೆ ಗೊತ್ತಾ, ಅದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಫ್ ಆಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ಆಫ್ ಮಾಡ್ತಾಯಿಲ್ಲ, ಆಫ್ ಆಯಿತು. ಈಗ ಆಟೋಮೆಟಿಕ್ಲಿ ಅದಾಗೆ ಆನ್ ಆಗುತ್ತೆ, ನಾವು ಎಲ್ಲೂ ಆನ್ ಮಾಡ್ತಾಯಿಲ್ಲ, ಅದಾಗೆ ಆನ್ ಆಗುತ್ತೆ. ಇದು ಏನಂತ ಹೇಳಿದ್ರೆ, ನಿಮಗೆ ಏನಾದರೂ ಸಮಸ್ಯೆ ಕ್ಲಸ್ಟರಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನು ನೀವು ಫ್ಲ್ಯಾಶ್ ಮಾಡ್ಕೊಳೋದು, ಫ್ಲ್ಯಾಶಿಂಗ್ ಅಂತ ಕರೀತಾರೆ. ಇದನ್ನು ನೀವೇ ಮಾಡ್ಕೋಬೋದು, ಶೋರೂಮಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ.